ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕೊಲ್ಲಾಪುರ ಮಿಸळ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಏನೇನು ಬೇಕಾಗ್ತೈತೆ ಅಂತಂದು ಹೇಳಿ ನೋಡ್ರಿ. ಹುರಿದಿದ್ದ ಮುಕ್ನಿ ಕಾಳು ಬೇಕಾಗ್ತೈತೆ ರೀ, ಕರಿಬೇವು ಬೇಕಾಗ್ತೈತಿ, ಮತ್ತು ಹಸಿ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗ್ತೈತಿ, ಹುರಿದಿದ್ದು ಉಳ್ಳಾಗಡ್ಡಿ ಪೇಸ್ಟ್ ಮತ್ತು ಟೊಮೆಟೊ ಪೇಸ್ಟ್, ಸುಹಾನ ಮಸಾಲ ಮಿಸळ ಮಸಾಲ ಪಾಕೆಟ್ ಬೇಕಾಗ್ತೈತೆ ರೀ, ಜೀರಿಗೆ ಮತ್ತು ಅರ್ಶಿಣ ಪುಡಿ, ರುಚಿಗೆ ತಕ್ಕಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತೈತೆ ನೋಡ್ರಿ. ಈಗ ಬರ್ರಿ ಯಾವ ರೀತಿ ನೋಡ್ಕೊಂಬರೋಣ ಅಂಥೇಳಿ. ನಾ ಸುಹಾನನ ತೊಗೊಂಡೇನಿ, ನೀವು ಯಾವ ಬೇಕಾದ ತೊಗೊಂಡ್ರು ನಡಿತೈತಿ. ಈಗ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಕಟ್ ಮಾಡಿ ಅದನ್ನು ಗೋಲ್ಡನ್ ಕಲರ್ ಬರೋ ತನಕ ಹುರಿಬೇಕು ನೋಡ್ರಿ. ಈ ರೀತಿ ಆಗೋ ತನಕ ಹುರಿಬೇಕು. ಹುರಿದ ಆಮೇಲೆ ಮಿಕ್ಸರ್ಗೆ ಹಾಕಬೇಕು ರೀ. 2 ಮೀಡಿಯಮ್ ಸೈಜ್ದ ತೊಗೊಂಡೇನಿ ನಾನು. ನೀವು ಇದನ್ನು ನಾ ಮಾಡಾಕತ್ತಿದ್ದ 3 ಜನಕ್ಕೆ ರೀ. ನೀವು ಎಷ್ಟು ಜನ ಅದೀರಿ ಅದ್ರ ಮ್ಯಾಗ ನೋಡ್ಕೊಂಡು ಮಾಡ್ಕೊರಿ. ಮತ್ತು ಇದನ್ನು ಮೀಡಿಯಮ್ ಸೈಜ್ದು 3 ಟೊಮೆಟೊನ ಸಣ್ಣಗೆ ಕಟ್ ಮಾಡ್ಕೊಂಡು ಹುರ್ಕೋಬೇಕು ರೀ ಎಣ್ಣೆ ಒಳಗೆ. ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ರೀ. ಆಮೇಲೆ ಇದನ್ನು ಪೇಸ್ಟಾಗಿ ಆಮೇಲೆ ಮಾಡ್ಕೊಂಡು ಹಾಕೋಬೇಕು ರೀ. ಈಗ ಎಲ್ಲ ಹಸಿ ವಾಸನೆ ಹೋಗ್ಬೇಕ್ರಿ, ಆ ಥರ ಹುರ್ಕೊಂಡ್ರೆ ಚಲೋ ಬರ್ತೈತೆ ರೀ. ಇಲ್ಲ ನಾವು ಹಸಿದ ಪೇಸ್ಟ್ ಮಾಡ್ತೀವಿ ಆಮೇಲೆ ಹುರಿತೀವಿ ಅಂದ್ರೆ ಅದು ನಡಿತೈತಿ ನೋಡಿರಿ. ನಮ್ಮ ತಮ್ಮ ಮನೆಗೆ ಬಂದಿದ್ದ, ಏನು ಮಾಡೋಣ ಅಕ್ಕ ಅಂತಂದ. ನಾ ಮಿಸळ ಮಾಡೋಣ ಬಾರಪ್ಪ ಅಂಥೇಳಿ ಮಿಸळ ಮಾಡತ್ತೀವಿ. ಅವನು ಸ್ವಲ್ಪ ಹೆಲ್ಪ್ ಮಾಡಾಕತ್ತಾನ ನೋಡಿರಿ ನನಗೆ. ಈಗ ನೋಡಿರಿ ಮುಕ್ನಿ ಕಾಳು 1 ಕಪ್ ತೊಗೊಂಡಿದ್ದೀನಿ ರೀ. ಅದನ್ನು ಎಣ್ಣೆ ಒಳಗನೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ, ಆಮೇಲೆ ಹುರ್ಕೋಬೇಕು. ಇವು 3 ಪದಾರ್ಥವನ್ನು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಂಡ್ರೆ ಸಾಕ್ರಿ. ಅವೇನೈತಲ್ಲ ರೀ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಪೇಸ್ಟಾಗಿ ಮಾಡ್ಕೋದು, ಇದನ್ನು ಹುರಿದು ಹಂಗೆ ಇಟ್ಕೋಬೇಕ್ರಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕ್ರಿ ಎಲ್ಲ, ಅಲ್ಲಿ ತನಕ ಹುರ್ಕೋಬೇಕು ನೋಡಿರಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ನೋಡಿರಿ ಕೊಲ್ಲಾಪುರ ಮಿಸळ ಯಾವ ರೀತಿ ಐತಿ ಅಂಥೇಳಿ ಇನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ್ರಿ. ಈಗ ಈ ಥರ ಆಗ್ಬೇಕು ನೋಡಿರಿ. ಹುರಿದಿವಲ್ರಿ ಕೆಂಪು ಕಲರ್ ಥರ ಆಗ್ಬೇಕ್ರಿ. ಒಂದು ಸ್ವಲ್ಪ ಗೋಲ್ಡನ್ ಬರೋ ತನಕ ಹುರ್ಕೊಂಡು ಆಮೇಲೆ ಸೈಡ್ ತೆಗೆದು ಇಟ್ಕೊಂಡ್ರಿ. ಏನೇನು ಹತ್ತೈತಿ ಏನೇನಿಲ್ಲ ನೋಡಿರಿ ಎಲ್ಲ ಹೇಳ್ತೀನಿ ನೋಡಿರಿ. ನಾ ಈಗ ಈ ಥರ ಹುರ್ಕೊಂಡು ಇಟ್ಕೊಂಡ್ಬಿಡೋದ್ರಿ. ಆಮೇಲೆ 1 ಕಪ್ ತೊಗೊಂಡಿನಿ, ನೀವು ಎಷ್ಟು ಬೇಕಾದಷ್ಟು ನಿಮಗೆ ಯಾವ ಥರ ಬೇಕಲ್ಲ ಆ ಥರ ತೊಗೊಂಡ್ರು ನಡಿತೈತೆ ರೀ. ಈಗ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹತ್ತೈತಿ ಮಿಸळಕ್ಕೆ, ಯಾಕಂದ್ರೆ ನೀರು ಭಾಳ ಹಾಕ್ತೈತಿ ಅಂತ. ತಿಳು ಸಾರು ಮಾಡ್ತೀವಲ್ರಿ ಆ ಥರ ಇರ್ತೈತಲ್ಲ, ಅದಕ್ಕೆ ಎಣ್ಣೆ ಸ್ವಲ್ಪ ಒಂದು ದೊಡ್ಡ ಸ್ಪೂನ್ಲಿನ ತೊಗೋರಿ. ಆಮೇಲೆ 2 ಸ್ಪೂನ್ ಜೀರಿಗೆ ಹಾಕೋರಿ, ಅರ್ಶಿಣ ಪುಡಿ 1 ಸ್ಪೂನ್ ಹಾಕೋರಿ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕೋರಿ, ಕೈ ಆಡಿಸ್ರಿ. ಎಲ್ಲನೂ ಒಂದೊಂದಾಗಿ ಹಾಕ್ಕೊತ ಹೋಗ್ಬಿಡ್ಬೇಕ್ರಿ. ಇದೇನು ಬಹಳ ಟಪ್ ಏನಿಲ್ಲ. ಈಗ ಹಸಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕೋರಿ, ಹಸಿ ಶುಂಠಿ. ಅಲ್ಲವನ್ನು ಹಾಕೋರಿ, ಹಸಿ ಅಲ್ಲ. ಅದನ್ನೂ ಈ ಥರ ಮಿಕ್ಸ್ ಮಾಡ್ಕೊತ ಬರ್ರಿ. ಇದು ಪೇಸ್ಟ್ ರೀ. ಯಾವ ಪೇಸ್ಟ್ ಅಂದ್ರೆ ಉಳ್ಳಾಗಡ್ಡಿ ಏನು ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ರಿ ಅದು ಪೇಸ್ಟ್ ರೀ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದು ತನಕ ಹುರ್ಕೊಂಡು ಇಟ್ಕೊಂಡಿದ್ದೀವಿ ರೀ. ಆ ಪೇಸ್ಟನ್ನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಭಾಳ ಏನು ತಿರುವಾಡೋ ಅವಶ್ಯಕತೆ ಇಲ್ಲ ರೀ, ಯಾಕಂದ್ರೆ ಎಣ್ಣೆ ಒಳಗೆ ಈಗ ಆಲ್ರೆಡಿ ಹುರ್ಕೊಂಡೇ ಇಟ್ಕೊಂಡಿರ್ತೀವಿ. ಅದನ್ನು ಹುರ್ಕೊಂಡು ಹಾಕೋಬೇಕ್ರಿ. ಮತ್ತು ಇದು ಟೊಮೆಟೊ ರೀ. ಇದನ್ನು ನಾವು ಹುರಿದ ಟೊಮೆಟೊ ಸ್ವಲ್ಪ ಫ್ರೈ ಮಾಡಿದ ಬಳಕನ ಇದನ್ನು ಹಾಕತ್ತೀವಿ. ಇದನ್ನು ಏನು ಭಾಳ ತನಕ ಹುರ್ಕೋಬೇಕಂತ ಏನಿಲ್ಲ. ಮತ್ತು ಹಸಿದನ್ನು ಪೇಸ್ಟನ್ನು ಟೊಮೆಟೊ ಹಸಿದನ್ನು ಇದ್ದದನ್ನು ಹಾಕಿದ್ವಿ ಅಂದ್ರೆ ಸ್ವಲ್ಪ ಭಾಳ ತನಕ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕ್ರಿ. ತಿರುವಾಡ್ಕೊಂಡು ಈ ರೀತಿ ಎಣ್ಣೆ ಬಿಡ್ತೈತೆ ನೋಡಿರಿ. ಅದು ಎಣ್ಣೆ ಒಳಗನೆ ಇದು ಫ್ರೈ ಮಾಡ್ಕೋಬೇಕ್ರಿ. ಈ ರೀತಿ ಎಣ್ಣೆ ಬಿಟ್ಟಂದ್ರೆ ಆಮೇಲೆ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೋಬೇಕ್ರಿ. ನಾ 3 ಟೇಬಲ್ ಸ್ಪೂನ್ ಖಾರ ಹಾಕ್ಕೊಂಡೀನಿ ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡೀನಿ. ಕಮ್ಮಿ ಬೇಕಂದ್ರೆ ಆಮೇಲೆ ಮತ್ತೆ ಹಾಕ್ಕೊಳ್ಳೋದ್ರಿ ನೋಡಿ, ಆದರೆ ಒಮ್ಮೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನಾ ಮಾಡತ್ತಿದ್ದ 3 ಜನಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ತಿರುವಾಡ್ಕೋಬೇಕ್ರಿ, ಮಿಕ್ಸ್ ಮಾಡ್ಬೇಕ್ರಿ. ಎಣ್ಣೆ ಒಳಗನೆ ಮಿಕ್ಸ್ ಮಾಡಬೇಕು, ನೀರು ಹಾಕಬೇಡ್ರಿ. ನೀರು ಆಮೇಲೆ ಹಾಕ್ಕೊಳಕ್ಕೆ ಬರ್ತೈತಿ. ಈ ರೀತಿ ಮಿಕ್ಸ್ ಮಾಡ್ರಂದ್ರೆ ಅದೊಂಥರ ಯಾವ ರೀತಿ ಮಿಸळ ಕಟ್ಟು ಬರ್ತೈತಲ್ರಿ, ಆಮೇಲೆ ಅದೇ ರೀತಿ ಕಟ್ಟು ಬರ್ತೈತೆ ರೀ. ಈಗ ಹುರಿದಿಟ್ಕೊಂಡಿರೋಂಥ ಮಟ್ಕಿ ಕಾಳನ್ನು ಹಾಕ್ಕೊಳಕತ್ತೇನೆ ನೋಡಿರಿ. ಹಾಕ್ಕೊಂಡು ಮಿಕ್ಸ್ ಮಾಡೋದು ರೀ. ಮುಕ್ನಿ ಕಾಳು ಏನು
ಹುರಿದಿದ್ವಿ ಆ ಥರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈಗ ಸುಹಾನ ಪಾಕೆಟ್ ಹಾಕೋದು. ಸುಹಾನ ಪಾಕೆಟ್ ನಾ ಏನಿಂದ 10 ರೂಪಾಯಿ ತೊಗೊಂಡೇನಿ ರೀ, ಅದನ್ನು ಪೂರ ಹಾಕತ್ತೀನಿ. ನೀವು ಎಷ್ಟು 1 ಸ್ಪೂನರೇ ಹಾಕ್ಬೇಕು ನೋಡಿರಿ. ಇದು 1 ಸ್ಪೂನ್ ಹಾಕಿ ಮಾಡ್ಕೊರಿ. ಸುಹಾನ ಪಾಕೆಟದ ಮಿಸಳ್ದು ಇರಲಿಲ್ಲ ಅಂದ್ರೂ ನಡಿತೈತಿ, ಗರಂ ಮಸಾಲ ಹಾಕಿದ್ರು ನಡಿತೈತಿ. ಆದ್ರೆ ಸುಹಾನ ಪಾಕೆಟ್ ಇತ್ತಂದ್ರೆ ಮಿಸಳ್ದ ಒಂಥರ ಟೇಸ್ಟ ಬೇರೆ ರೀ. ಈಗ ನಾ ಇದಕ್ಕೆ ನೀರು ಹಾಕೊಳಕತ್ತೇನೆ ನೋಡಿರಿ. ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ತಿಳು ಬೇಕಲ್ಲ ಅಷ್ಟು ತಿಳುವನ್ನ ನಾವು ಮಾಡ್ಕೋಬೇಕ್ರಿ. ಭಾಳ ಗಟ್ಟಿನೂ ಮಾಡಬಾರ್ದು, ಭಾಳ ತಿಳುವೂ ಮಾಡಬಾರ್ದು ರೀ. ನೋಡಿರಿ ಈಗ ಇನ್ನೂ ಗಟ್ಟಿ ಐತಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕ್ರಿ. ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಪರ್ಸನ್ನ ನಿಂಬೆಹಣ್ಣು ಹಾಕ್ಕೊಂಡು ಈ ರೀತಿ ತಿಂದ್ಬಿಡೋದು ನೋಡಿರಿ.